ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ, ಶಾಲೆಯ ವಾತಾವರಣ ಚೆನ್ನಾಗಾಗ್ತಾ ಇದೆ. ಈಗ ನಾವು ಇಲ್ಲೇ ನೋಡ್ಬೋದು, ಹೊಸ ಹೊಸ ಬಿಲ್ಡಿಂಗ್ಗಳು ಬಂದಿದೆ, ನವನವೀನವಾದಂಥ ರೀತಿಯ ಶೌಚಾಲಯಗಳಿದೆ. ಯಾಕಂದರೆ ಶೌಚಾಲಯ ಚೆನ್ನಾಗಿಲ್ಲ ಅಂತಂದರೆ ಯಾರೂ ಬರೋದೇ ಇಲ್ಲ. ಹೆಲ್ತ್ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಶೌಚಾಲಯದ ಜೊತೆಗೆ ಪೂರಕ ವಾತಾವರಣ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಮೂಲಭೂತ ಸೌಕರ್ಯ ಇದೆ. ಪ್ರೈವೇಟ್ ಪಾರ್ಟಿಸಿಪೇಷನ್ನಿಂದ ಇವತ್ತು ತುಂಬ ಚೆನ್ನಾಗಿ ಸ್ಟೆಮ್ ಲ್ಯಾಬ್ಗಳಾಗಿದೆ. ಎಲ್ಲ ಥರದ್ದು ಚೆನ್ನಾಗಿರುವ ಕಾರಣಕ್ಕೆ ಇವತ್ತು ಅಡ್ಮಿಷನ್ ಚೆನ್ನಾಗಿ ಆಗ್ತಿದೆ. ಹಾಗಾಗಿ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿತಾ ಇದ್ದಂಥ ಕಾಲ ಹೋಗಿದೆ. ಒಳ್ಳೆ ರೀತಿಯಲ್ಲಿ ಶಾಲಾ ಕಾಲೇಜನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸೌಕರ್ಯಗಳು ಈಗ ಇದೆ ನಮ್ಮಲ್ಲಿ. ಅದನ್ನು ಮತ್ತೆ ಉನ್ನತೀಕರಿಸೋದಕ್ಕೆ ಏನೇನು ಬೇಕೋ ಎಲ್ಲ ಕ್ರಮಗಳನ್ನ ನಾವು ತಗೋತಾ ಇದ್ದೀವಿ. ಪದವಿ ಪೂರ್ವ ಕಾಲೇಜಲ್ಲಿ ಅತಿ ಹೆಚ್ಚಿನ ಫಲಿತಾಂಶ, ನಮ್ಮ ಪ್ರೌಢಶಾಲೆ ವಿಭಾಗದಲ್ಲಿ ಅತಿ ಹೆಚ್ಚಿನ ಫಲಿತಾಂಶ, ಮತ್ತು ನಮ್ಮ ಪ್ರಾಥಮಿಕ ಶಿಕ್ಷಣದ ವಿದ್ಯಾರ್ಥಿಗಳದ್ದು ಒಂದು ಸಂಸ್ಕಾರ ಮತ್ತು ನೈತಿಕ ಶಿಕ್ಷಣ, ಈ ಒಂದು ಪ್ಯಾಟ್ರನ್ನಲ್ಲಿ ನಾವು ಶಿಕ್ಷಣವನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಶುಭಾರಂಭಕ್ಕೆ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಎಲ್ಲ ಸೇರಿದ್ದೇವೆ. ಈ ದಾಖಲಾತಿ ಆಂದೋಲನಕ್ಕೆ ನಾನು ಶುಭ ಹಾರೈಸ್ತೀನಿ. ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ, ಇವರ ಓಲೈಕೆ ರಾಜಕಾರಣದ ಪರಿಣಾಮ ಒಂದು ಕಡೆ ಆದರೆ, ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಅಧಿಕಾರದ ಮದ ನೆತ್ತಿಗೆ ಏರಿದಾಗ ಈ ರೀತಿ ಎಲ್ಲವೂ ಕೂಡ ಮಾಡಿಸ್ತದೆ. ಹಾಗಾಗಿ ಇವತ್ತು ನಾವು ಗುಲ್ಬರ್ಗದಲ್ಲಿ ಆಳಂದದಲ್ಲಿ ಆಗಿರ್ತಕ್ಕಂಥ ಆ ಘಟನೆ, ಆ ಕೇಸ್ಗಳನ್ನು ಹಿಂಪಡೆದಿರುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಪ್ರತಿಭಟನೆ ಮಾಡಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೆ. ಕಳೆದ 3 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಭ್ರಷ್ಟಾಚಾರ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಬಿಟ್ಟರೆ ಏನೂ ಕೂಡ ಕಳೆದ 3 ವರ್ಷದಲ್ಲಿ ಆಗಿಲ್ಲ. ಇವರ ಗ್ಯಾರಂಟಿಗಳಿಂದ ಇವರ ಕೈಯನ್ನು ಕಟ್ಟಾಕೊಂಡಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಇವರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಗಲೂ ಅವ್ರು ಇನ್ನೂ ಚಾರ್ಜ್ ತಗೊಳ್ಳಿ, ಮುಖ್ಯಮಂತ್ರಿಯ ಪ್ರಮಾಣ ವಚನ ತೆಗೆದುಕೊಳ್ಳಿ, ನಾವೇನು ಭಾರತೀಯ ಜನತಾ ಪಾರ್ಟಿಯನ್ನು ಹೇಗೆ ಎದುರಿಸಬೇಕು, ಏನು ಮಾಡಬೇಕು ಅನ್ನೋ ಸದ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿಕೊಂಡು ಯಾರನ್ನ ರಾಜ್ಯಸಭೆ ತೆಗೆದುಕೊಂಡು ಹೋದರೆ ಏನಾಗ್ತದೆ ಇವೆಲ್ಲವನ್ನು ಕೂಡ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ.